ಹರೇ ಶ್ರೀನಿವಾಸ, ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾ ಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಏಕಾದಶೇಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇವರಿಗೆ ಪರಮಾತ್ಮ ತಾನು ಯಾವ ರೀತಿ ಸೃಷ್ಟಿಯನ್ನು ಮಾಡ್ತಾನೆ ಅನ್ನೋ ವಿಷಯದ ಬಗ್ಗೆ ಬರ್ತಾ ಇತ್ತು. ಪರಮಾತ್ಮ ತಾನು ಮೊದಲಿರ್ತಾನೆ, ಸೃಷ್ಟಿಗಿಂತ ಮೊದಲು ಇದ್ದ ನಿಜ. ಅವನು ಮಾಡಿದ ಹೇಗೆ, ಇನ್ನು ಸೃಷ್ಟಿ ಮಾಡ್ಲಿಕ್ಕೆ ವಸ್ತುಗಳೇ ಇಲ್ವಲ್ಲ ಅಂದ್ರೆ ಅದನ್ನು ಯೋಚನೆ ಮಾಡ್ದ ಅಂತ. ಗುಣಂ ವ್ಯತಿಕರಾಕಾರ ಅಂದ್ರೆ ಆಲೋಚನೆ ಮಾಡಿದ, ಮಾಡಿ ಮೂರು ರೂಪ ತಗೊಂಡು ಆಮೇಲೆ ಸೃಷ್ಟಿ ಮಾಡಿದ ಅಂತ ಅರ್ಥ. ಅಂದ್ರೆ ಇಲ್ಲಿ ಮಾಡೋದು ಅನ್ನೋದಕ್ಕೆ ಅರ್ಥ ಏನು, ಅದನ್ನ ಸರಿಯಾಗಿ ನೋಡೋದು ಅಂತ ಅಷ್ಟೇ. ಆಮೇಲೆ ಅದನ್ನ ರೂಪಗಳನ್ನ ಸ್ವೀಕಾರ ಮಾಡಿ ತಾಂ ನಾರಾಯಣ ಪರ್ಯಪಶ್ಯತ ಅಂತ ಮುಂದೆ ಒಂದು ವೇದವಾಕ್ಯವನ್ನು ಕೊಡ್ತಾರೆ. ಅಲ್ಲೆಲ್ಲ ಬಿಡಿಸ್ತಾರೆ ದೇವರು ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋ ವಿಷಯವನ್ನ ತಗೊಂಡು. ಇಲ್ಲಿಗೆ ಈ 11ನೇ ಶ್ಲೋಕದ ವಿವರಣೆ ಆಯ್ತು. ಅದ್ರ ಕೊನೆಗೆ ಆತ್ಮನ ಅಂತ ಒಂದಿದೆ, ಅದ್ರ ವಿವರಣೆ ಹಿಂದೆ ಬಂದಿದೆ ವಸ್ತುತಃ. ಆತ್ಮನ ಅಂದ್ರೆ ತಾನೇ ಮೂರು ರೂಪ ಧರಿಸ್ತಾ, ಅಂದ್ರೆ ತನ್ನದೇ ಆದ ಮೂರು ರೂಪವನ್ನ ತೋರಿಸಿದ್ದಾನೆ. ಅದಕ್ಕೆ ಆತ್ಮನ ಅಂತ ಅಲ್ಲಿ ಒಂದೇ ಏಕವಚನ, ಆತ್ಮಾನಂ ಆತ್ಮನ ಅಂತ ಎಲ್ಲ ಏಕವಚನ ಬಳಸ್ಕೊಂಡಿದ್ದಾರೆ. ಏಕವಚನ ಯಾವಾಗ ಬಳಸ್ತಾರೆ ಅಂದ್ರೆ ಒಂದ್ 3 ರೂಪ ತಗೊಳ್ಳಿ 4 ರೂಪ ತಗೊಳ್ಳಿ ಎಲ್ಲ ಒಂದೇ ಅಂತ ತಿಳಿಸ್ಲಿಕ್ಕೆ ಒಂದೇ ಏಕವಚನ ಬಳಸ್ತಾರೆ. ಇಲ್ಲ ಅಂದ್ರೆ ಬೇರೆ ಏನಾದ್ರೂ ವಚನ ಬಳಸ್ಬೇಕಂದ್ರೆ ದ್ವಿವಚನ ಬಹುವಚನ ಬಳಸ್ತಾರೆ. ಅವುಗಳನ್ನು ಬಳಸಿದಾಗ ಗೊತ್ತಾಗತ್ತೆ, ಓ ಇದು ಒಂದೇ ಭಗವಂತನ ರೂಪ ಅಲ್ಲ, ಬೇರೆ ಬೇರೆ ಅದು ಅಂತ. ಅದೇ ಒಂದೇ ಮೂಲ ರೂಪನೇ ಮೂರಾಯ್ತು ಅಂತಂದೇನರ್ಥ, ಅವಂದೇ ಮೂಲ ರೂಪ ಮೂಲ ರೂಪದ್ದೇ ಇದು 3 ಅವತಾರ ರೂಪ ಆಯ್ತು ಅಂತ. ಇದನ್ನ ಇಲ್ಲಿ ಶ್ಲೋಕದ ಅರ್ಥವನ್ನಾಗಿ ಪುರುಷಸ್ತದುಪಾದಾನಂ ಆತ್ಮಾನಂ ಆತ್ಮನ ಅಂತ, ಆತ್ಮಾನಂ ಲೀಲೆಯಾಶ್ರಿಸಿದ, ತನ್ನನ್ನ ತಾನು ಸೃಷ್ಟಿ ಮಾಡಿಕೊಂಡ ಅಂತ. ಅದನ್ನ ಇಲ್ಲಿ 3 ರೂಪಾಣಿ ಆತ್ಮನ ಸೃಷ್ಟಾನಿ ಅಂತ ಹೇಳಿದ್ದಾರೆ. ಆತ್ಮನಿಂದ ಸೃಷ್ಟಿಯಾಗಿದೆ ಅಂದ್ರೆ ಏನರ್ಥ, ತನ್ನಿಂದ ಸೃಷ್ಟಿಯಾದ ರೂಪ ಅದು ತಾನೇ. ಅನ್ಯಥಾ ಪುರುಷೇಣ ಇತ್ಯೇ ಹೋಗ್ತವೆ. ಇಲ್ಲ ಅಂದ್ರೆ ಪುರುಷ ಅನ್ನೋ ಒಂದು ಭಗವಂತನ ರೂಪದಿಂದ ಈ 3 ಪದಾರ್ಥಗಳ ಸೃಷ್ಟಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿದ್ದು ಅಂತ. ಅಂದ್ರೆ ಮೂಲ ರೂಪನೇ ಬೇರೆ ಅವತಾರ ರೂಪನೇ ಬೇರೆ ಅಂತ ತಿಳಿಸ್ಬೇಕು ಅಂತ ಆಗಿದ್ರೆ ಆತ್ಮನ ಅಂತ ಬಳಸಬಾರದಿತ್ತು. ತಾನೇ 3 ರೂಪ ತಗೊಂಡ ಅಂದ್ರೆ ತಂದೆ 3 ರೂಪ ಅಂತ ಆಯ್ತು, ಬೇರೆ ಅಲ್ಲ, ಮೂಲ ರೂಪನೂ ಬೇರೆ ಅಲ್ಲ ಅವತಾರ ರೂಪನೂ ಬೇರೆ ಅಲ್ಲ ಅಂತ ಹೇಳಿದಾಗ ಆಗುತ್ತೆ. ಅದಕ್ಕೋಸ್ಕರ ಆತ್ಮನ ಅಂತ ಇಲ್ಲಿ ಬಳಸಿದ್ದಾರೆ ಅಂತ. ಇಷ್ಟು ವಿಷಯ. ಇದಾದ್ಮೇಲೆ ಸ್ವಾರ್ಥಾಭಾವೇಪಿ, ಸರಿ ದೇವರ ಸೃಷ್ಟಿ ಮಾಡಿದ್ನಲ್ಲ, ಇಷ್ಟೆಲ್ಲ ದೇವರು ಸೃಷ್ಟಿ ಮಾಡಿದ್ದಕ್ಕೆ ಏನಾದ್ರು ಸ್ವಾರ್ಥ ಇದೆಯಾ? ಏನಿಲ್ಲ. ತನಗೆ ಈ ಸೃಷ್ಟಿಯನ್ನ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಹಾಗಾದ್ರೆ ಯಾವ ಪ್ರಯೋಜನ ಇಟ್ಕೊಂಡು ಅವನು ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ರೂಪಗಳನ್ನ ತಾನು ವ್ಯಕ್ತಪಡಿಸಿದ ಅನ್ನೋದನ್ನ ಈಗ ಉತ್ತರ ಕೊಡ್ಬೇಕಾಗಿದೆ. ಹಾಗಾದ್ರೆ ಯಾವ ಯಾವ ರೂಪ ಏನೇನ್ ಕಾರ್ಯ ಮಾಡುತ್ತೆ, ಯಾಕೆ ಭಗವಂತ ಈ 3 ರೂಪವನ್ನ ತಗೊಂಡ ಅನ್ನೋದರ ವಿಚಾರವನ್ನ ಈಗ ತಿಳಿಸ್ತಾ ಬರ್ತಾರೆ. 12ನೇ ಶ್ಲೋಕ. ವಿಶ್ವಂ ವೈ ಬ್ರಹ್ಮ ತನ್ಮಾತ್ರಂ
ಸಂಸ್ಥಿತಂ ವಿಷ್ಣುಮಾಯಯಾ ಈಶ್ವರೇಣ ಪರಿಚ್ಛಿನ್ನಂ ಕಾಲೇನ ವ್ಯಕ್ತ ಮೂರ್ತಿನಾ ವಿಶ್ವಂ ಬ್ರಹ್ಮತನ್ಮಾತ್ರಂ. ಪ್ರಸಿದ್ಧವಾದ ವಿಶ್ವ ಇದೆಯಲ್ಲ, ವೈ ಅಂದ್ರೆ ಪ್ರಸಿದ್ಧ ಜಗತ್ತು ಏನ್ ನಮಗ್ ತಿಳಿದಿದೆ, ಇದೆಲ್ಲ ಬ್ರಹ್ಮ ತನ್ಮಾತ್ರಂ, ಬ್ರಹ್ಮನಿಂದನೇ ತಿಳಿಯಲ್ಪಟ್ಟಿದೆ, ರಕ್ಷಣೆನೂ ಮಾಡಲ್ಪಟ್ಟಿದೆ. ಅಂದ್ರೆ ಬ್ರಹ್ಮದೇವರಿಗೆ ಎಲ್ಲ ಗೊತ್ತು ಈ ಜಗತ್ತಿನ ಬಗ್ಗೆ, ಅವರೇ ರಕ್ಷಣೆ ಮಾಡಿದ್ರು ಈ ಜಗತ್ತನ್ನ. ಅದನ್ನ ಮಾತ್ರ, ಮಾತಂ ಅಂದ್ರೆ ತಿಳಿಯಲ್ಪಟ್ಟಿತ್ತು, ತ್ರ ಅಂದ್ರೆ ಕಾಪಾಡಲ್ಪಟ್ಟಿತ್ತು, ಮಾತ್ರ ಅಂತ ಕರೀತಾರೆ. ಮಾತ್ರೆ ಮಾತ್ರೆ ಅಂತ ನಾವು ಕನ್ನಡದಲ್ಲಿ ಮಾತ್ರೆ ಟ್ಯಾಬ್ಲೆಟ್ ಹೇಳ್ತೀವಿ ಮಾತ್ರೆ. ವಸ್ತುತಃ ಮಾತ್ರ ಅನ್ನೋ ಶಬ್ದ ಒಳ್ಳೆ ಅರ್ಥವನ್ನು ಕೊಡೋದು. ಏನಿದೆ ಇಲ್ಲಿ ಮಾತ್ರ ಅಂದ್ರೆ, ಮಾ ಅಂದ್ರೆ ಜ್ಞಾನ, ಜ್ಞಾತಂ ತಿಳಿಯಲ್ಪಟ್ಟಿದ್ದು, ತ್ರ ಅಂದ್ರೆ ರಕ್ಷಣೆ ಮಾಡುತ್ತೆ ಅಂತ ಅರ್ಥ. ಅದನ್ನ ಮಾತಂ ತ್ರಾತಂ ಇತಿ ಮಾತ್ರಂ ಅಂತ ಬಿಡಿಸ್ತಾರೆ. ಇದನ್ನ ಹಿಂದೆ ಸುಧಾ ಪಾಠದಲ್ಲೂ ಕೇಳ್ತೀವಿ. ಮಾಯಾ ಮಾತ್ರಂತು ಕಾರ್ಸ್ನೇನಾನ್ ಅಭಿವ್ಯಕ್ತ ಸ್ವರೂಪತ್ವ ಅಂತ ಸಂಧ್ಯಾಧಿಕರಣದಲ್ಲಿ ಬರೋ ಸೂತ್ರ ಅದು. ಅಂತೂ ಇಡೀ ಜಗತ್ತನ್ನ ಬ್ರಹ್ಮದೇವರು ರಕ್ಷಣೆ ಮಾಡ್ತಾರೆ, ಸರಿ. ಆಮೇಲೆ ವಿಷ್ಣು ಮಾಯೆಯ ಸಂಸ್ಥಿತಂ, ಭಗವಂತ ತನ್ನ ಶಕ್ತಿಯಿಂದ ಯಾರ್ಯಾರಿಗೆ ಯಾವ್ಯಾವ ಅಧಿಕಾರ ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಕಾಪಾಡ್ತಾನೆ. ಹಾಗಾದ್ರೆ ಬ್ರಹ್ಮದೇವರ ಸೃಷ್ಟಿಯನ್ನ ಮಾಡ್ತಾನೆ, ಭಗವಂತ ಕಾಪಾಡ್ತಾನೆ. ಅವ್ಯಕ್ತ ಮೂರ್ತಿನ ಕಾಲೇನ ಈಶ್ವರೇಣ. ಹಾಗೆ ಅವ್ಯಕ್ತ ಮೂರ್ತಿ ಯಾವುದು ನಮಗೆ ಕಣ್ಣಿಗೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುತ್ತೋ ಅದು ವ್ಯಕ್ತ ಮೂರ್ತಿ. ಅವ್ಯಕ್ತ ಮೂರ್ತಿ ಅಂದ್ರೆ ಯಾವ ಮೂರ್ತಿ ನಮ್ಮ ಇಂದ್ರಿಯಗಳಿಗೆ ವ್ಯಕ್ತ ಆಗ್ತಾ ಇಲ್ವೋ ಅದು ಅವ್ಯಕ್ತ ಮೂರ್ತಿ. ಅಂದ್ರೆ ಈ ಮೃತ್ಯು ಸಂಹಾರ ಮಾಡುವಂತಹ ರೂಪ ಈಶ್ವರ. ಆ ಈಶ್ವರ ರುದ್ರ ಅನ್ನೋ ರೂಪ ಏನಿದೆಯಲ್ಲ, ಅದು ಇಡೀ ಜಗತ್ತನ್ನ ಸಂಹಾರ ಮಾಡ್ತಾ ಇದೆ, ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ವೇದವಾಕ್ಯದಲ್ಲಿ ಭಗವಂತ ಮೂಲ ರೂಪದಲ್ಲಿದ್ದು ತಾನೇನು 3 ಅವತಾರ ರೂಪಗಳನ್ನು ತಗೊಂಡ, ಅದಕ್ಕೇನ್ ಪ್ರಯೋಜನ ಅಂತ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಕೊಟ್ಟಾಗಾಯ್ತು. ಸೃಷ್ಟಿ ಮಾಡ್ಲಿಕ್ಕೆ ಒಂದು ರೂಪ, ಕಾಪಾಡ್ಲಿಕ್ಕೆ ಒಂದು ರೂಪ, ಸಂಹಾರ ಮಾಡ್ಲಿಕ್ಕೆ ಒಂದು ರೂಪ. ಅದನ್ನ ಸ್ವಾರ್ಥ ಇಲ್ಲ, ಬೇರೆಯವ್ರಿಗೋಸ್ಕರನೇ, ಬೇರೆಯವರ ಸೃಷ್ಟಿ ಆಗ್ಲಿ, ಬೇರೆಯವರ ಪಾಲನೆ ಆಗ್ಲಿ, ಬೇರೆಯವರ ಸಂಹಾರ ಆಗ್ಲಿ, ಎಲ್ಲ ದೃಷ್ಟಿಯಿಂದ ಭಗವಂತ 3 ರೂಪವನ್ನ ತಾನು ಸ್ವೀಕಾರ ಮಾಡಿದ್ದಾನೆ ಅಂತ. ಇದು ಇಷ್ಟು ವಿಷಯ. ಸಾಮಾನ್ಯವಾಗಿ ಪ್ರಶ್ನೆಗೆ ನೇರ ಉತ್ತರ ಬಂತು. ಇದಕ್ಕೆ ವಿಜಯಧ್ವಜ ತೀರ್ಥರ ವಿವರಣೆ ಏನು ಅನ್ನೋದನ್ನ ನೋಡೋಣ. ಅವ್ರ ವಿವರಣೆ ಹೇಗಿದೆ. ಮೊದಲು ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅದಾದ ಮೇಲೆ ತಾನೇ ಬ್ರಹ್ಮ ಅನ್ನೋ ಹೆಸರಿನಿಂದ ಹೋಗ್ತಾನೆ ಸೃಷ್ಟಿ ಮಾಡ್ಲಿಕ್ಕೆ ಅಂತಾನೆ. ಅಂದ್ರೆ ಭಗವಂತ ಬ್ರಹ್ಮದೇವರ ಸೃಷ್ಟಿ ಮಾಡಿ ಬ್ರಹ್ಮದೇವರ ರೂಪದಿಂದಲೇ ಒಳಗಡೆ ಹೋಗಿ ಸೇರ್ತಾನೆ, ಬ್ರಹ್ಮದೇವರ ಒಳಗಡೆ. ಆಮೇಲೆ ಸೃಷ್ಟಿ ಮಾಡ್ಲಿಕ್ಕೆ ರಜೋಗುಣ ತಗೊಳ್ತಾನೆ. ಇಷ್ಟು ವಿಷಯ. ಹಾಗ ರಜೋಗುಣ ತಗೊಂಡು ಬ್ರಹ್ಮದೇವರ ಕೈಲಿ ದೇವರೇ ಸೃಷ್ಟಿ ಮಾಡಿಸ್ತಾನೆ ಅಂತ ಅರ್ಥ. ಎರಡನೇದು, ದೇವರೇ ತಾನೇ ಬೇರೆ ರೂಪದ ಒಳಗಡೆ ಸೇರ್ಲಿಲ್ಲ ಈ ಸಲಿ, ತಾನೇ ವಿಷ್ಣುವಾಗಿ ರಕ್ಷಣೆ ಮಾಡ್ಲಿಕ್ಕೆ ಅಂತ ಸತ್ವಗುಣ ತಗೊಳ್ತಾನೆ. ಎರಡನೇದು. ಮೂರನೇದು, ರುದ್ರದೇವರ ಒಳಗಡೆ ಹೋಗ್ಬೇಕು. ಅದಕ್ಕೆ ಮೊದಲು ಪಂಚಮುಖ ರುದ್ರದೇವರ ಸೃಷ್ಟಿ ಮಾಡ್ತಾನೆ. 5 ಮುಖದ ರುದ್ರದೇವರು ಸೃಷ್ಟಿ ಮಾಡ್ದ. ಆಮೇಲೆ ತಾನು 5 ಮುಖದಿಂದ ಅದೇ ರುದ್ರ ರೂಪದಿಂದ ತಾನು ರುದ್ರದೇವರ ಒಳಗಡೆ ಸೇರ್ಕೊಳ್ತಾನೆ. ಸೇರಿ ತಮೋ ಗುಣವನ್ನ ತಗೊಳ್ತಾನೆ. ಯಾಕೆ? ಇಡೀ ಜಗತ್ತನ್ನ ಸಂಹಾರ ಮಾಡ್ಲಿಕ್ಕೆ. ಇದೆಲ್ಲ ವೇದದಲ್ಲಿದೆ, ವೇದದಲ್ಲಿ ಬಂದಿರೋ ವಿಷಯ, ಇದು ಪ್ರಸಿದ್ಧ ಅಂತ ತಿಳಿಸ್ಲಿಕ್ಕೆ ವೈ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ. ಇದನ್ನ ವಿಜಯಧ್ವಜ ತೀರ್ಥರು ವಿವರಣೆ ಮಾಡಿದ್ದಾರೆ. ಏನಂತ? ಪಂಚಮುಖಮೀಶಾನಂ ಸೃಷ್ಟ ಅನ್ಯರೂಪ ಪ್ರವೇಶ ಮಂತರೇಣ ಚತುರ್ಮುಖಂ ಸೃಷ್ಟ ತಂ ಪ್ರವಿಶ್ಯ ಸ್ವಯಂ ಚತುರ್ಮುಖೋ ಬ್ರಹ್ಮನಾಮ ಅಂತ ಇದೇ ವಿಷಯವನ್ನ ಹೇಳಿದ್ದಾರೆ. ಅದನ್ನ ವಾಕ್ಯವಿಡಿ ಓದ್ಲಿಲ್ಲ, ಆ ವಾಕ್ಯದ ಅರ್ಥ ಇಷ್ಟು ಪೂರ್ಣ. ಇದಾದ್ಮೇಲೆ ಆ ವೇದವಾಕ್ಯ ಯಾವುದು ಅಂತ ನಮಗೆ ಅದರ ಬಗ್ಗೆ ಕುತೂಹಲ. ಹೌದಾ, ಹೀಗೂ ಒಂದು ವೇದವಾಕ್ಯ ಇದೆಯಾ? 3 ರೂಪ ಭಗವಂತ ತಗೊಂಡು ಒಂದೊಂದು ರೂಪದಲ್ಲಿ ನುಗ್ದ, ಇನ್ನೊಂದು ರೂಪ ತಾನೇ ಬಂದ ಇನ್ನೊಂದು ರೂಪದಿಂದ ಅಂತ. ಇದೆಲ್ಲ ಎಲ್ಲಿದೆ ಅಂದಾಗ ಸೌಕರಾಯಣ ಶ್ರುತಿ ಅಂತ ಇದೆ. ಸೌಕರಾಯಣ ಶ್ರುತಿ ಅದರಲ್ಲಿ ಇದೆ. ಅಥ ತ್ರಯೀವಾವ ಪ್ರಕೃತಿ ಸತ್ವಂ ರಜಸ್ತಮ ಇತಿ 3 ಪ್ರಕೃತಿಯಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತಿದೆ. ತಾಂ ನಾರಾಯಣ ಪರ್ಯಪಶ್ಯತ್, ಆ ನಾರಾಯಣ ಏನ್ ಮಾಡ್ದ? ಅದನ್ನ ನೋಡಿದ ಅಂತ.
ಆಮೇಲೆ ಪರ್ಯಪಶ್ಯತಿ ಅನ್ಯ ಪ್ರತಿಷ್ಠ ಸ್ತಂಭ ಏನಮಾಹು ಪುರುಷ ಇತಿ ಪೂರ್ಣೋ ಹಿ ಏಷ ಭವತಿ. ಈ ಪರ್ಯಪಶ್ಯತಿ ಅಲ್ಲಿ ಪರ್ಯಪಶ್ಯತ್ ಅಂತ ಒಂದು ಕಡೆ ಪಾಠ ಇದೆ. ಇನ್ನು ಮುಂದಕ್ಕೆ ಇನ್ನೊಂದು ಬಿಡಿಸ್ತಾರೆ, ಆ ಬಿಡಿಸ್ದಾಗ್ಲೇ ನೋಡೋಣ ಅದನ್ನ. ಪರ್ಯಪಶ್ಯತ್ ಆಮೇಲೆ ಇನ್ನೊಂದು ಪದ ಮಿಸ್ ಆಗಿದೆ ಇಲ್ಲಿ, ಅದನ್ನ ಮುಂದೆ ಬರುತ್ತೆ. ಈ ಪುರುಷ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಮುಂದೆ. ಪುರುಷ ಅಂದ್ರೆ ಪೂರ್ಣನಾದವನು ಪುರುಷ. ಅವನು 3 ರೂಪ ತಗೊಂಡ, ಸತ್ ರೇಧಾ ಬಹುವ. ಆಮೇಲೆ ಏನ್ ಮಾಡ್ದ, 3 ಗುಣಗಳಲ್ಲಿ ಸತ್ವ ರಜಸ್ತಮೋ ಗುಣಗಳನ್ನ ಉಪಾದಾನಾಯ ಏನ್ ಮಾಡ್ದ ಅಂದ್ರೆ ವಿಷ್ಣು ಸತ್ವಸ್ಯ ರಜಸಃ ಬ್ರಹ್ಮೇಶೋ ನಾಮ ತಮಸಃ. ಒಂದು ಸತ್ವ ವಿಷ್ಣುರ್ವಾವ ಸತ್ವಸ್ಯ ರಜಸಃ ಬ್ರಹ್ಮ ಈಶೋ ನಾಮ ತಮಸಃ. ಒಂದೊಂದಕ್ಕೆ ಒಂದೊಂದು ಭಗವದ್ ರೂಪ. ಅಂದ್ರೆ ವಿಷ್ಣು ಸತ್ವ ಗುಣಕ್ಕೆ, ರಜೋ ಗುಣಕ್ಕೆ ಬ್ರಹ್ಮ, ಈಶೋ ನಾಮ ತಮಸಃ. ಈಶ ಅಂದ್ರೆ ರುದ್ರದೇವರು ತಮೋ ಗುಣಕ್ಕೆ ಅಂತ. ಅದನ್ನ ಅದಾದ್ಮೇಲೆ ಮುಂದೆ ಬಿಡಿಸ್ತಾರಲ್ಲ ಅದು ಇನ್ನೂ ಮುಖ್ಯ. ಅಂದ್ರೆ ಇದು ಭಗವಂತನೇ ತ್ರಿಮೂರ್ತಿಗಳು ಒಂದೇ ಅಂತ ಹೇಳ್ಬಿಡ್ತೀವಲ್ಲ, ತ್ರಿಮೂರ್ತಿಗಳು ಬೇರೆ ಬೇರೆ ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇ. ಅದು ತಪ್ಪು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ದೇವರ ರೂಪಗಳೇ ಒಂದಿದೆ. ಇದಲ್ಲದೆ ಬ್ರಹ್ಮದೇವರು ಬೇರೆ ರುದ್ರದೇವರು ಬೇರೆ ಅದು ಇದೆ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ ಮುಂದೆ ಅದೇ ಸೌಕರಾಯಣ ಸ್ತುತಿಯಲ್ಲಿ ಸ ಆವಿವೇಶ ಬ್ರಹ್ಮ ಬ್ರಹ್ಮಾಣಂ ಚತುರ್ಮುಖಂ, ಬ್ರಹ್ಮ ಬ್ರಹ್ಮಾಣಂ ಚತುರ್ಮುಖಂ ಆವಿವೇಶ. ಬ್ರಹ್ಮ ಅನ್ನೋ ರೂಪದಿಂದ ಅದೇ ಹೆಸರಿನಿಂದ ಚತುರ್ಮುಖ ಬ್ರಹ್ಮದೇವರ ಒಳಗಡೆ ಆವಿವೇಶ ನುಗ್ಗಿದ. ಈಶಂ ಈಶಾನಂ ಪಂಚಮುಖಂ, 5 ಮುಖದ ರುದ್ರದೇವರಲ್ಲಿ ಈ ರುದ್ರ ಅನ್ನೋ ರೂಪದಿಂದಲೇ 5 ಮುಖದಿಂದ ಪ್ರವೇಶ ಮಾಡಿದ. ಯೋವಾ ಈಶಂ ಈಶಾನಮಾವಿವೇಶ, ಯಾರು ಈಶಾ ಅನ್ನೋ ರೂಪದಿಂದ ಈಶಾ ಅನ್ನೋ ಹೆಸರಿನಿಂದ ಪಂಚಮುಖವಾಗಿ ಈ ರುದ್ರದೇವರ ಒಳಗಡೆ ಸೇರಿ ಹೋದನಲ್ಲ, ಅವನಿಗೆ ಕಾಲ ಇತ್ಯಾಚಕ್ಷತೆ, ಕಾಲ ಇತ್ಯಾಚಕ್ಷತೆ, ಅವನನ್ನೇ ಕಾಲ ಕಾಲ ಅಂತ ಕರೀತಾರೆ. ಹಾಗಾದ್ರೆ ರುದ್ರದೇವರ ಸಂಹಾರ ಮಾಡ್ತಾರೆ ಅಂದ್ರೆ ಪಂಚಮುಖಿಯಾದ ರುದ್ರದೇವರ ಒಳಗಡೆ ಇರೋ ಪಂಚಮುಖಿಯಾದ ಭಗವಂತ ರುದ್ರ ಸಂಹಾರ ಮಾಡೋದು ಅಂತ ಅರ್ಥ. ಇದನ್ನ ಸೌಕರಾಯಣ ಶ್ರುತಿಯಲ್ಲಿ ಸ್ಫುಟವಾಗಿ ಇದನ್ನ ಹೇಳಿದ್ದಾರೆ. ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದಾದ್ಮೇಲೆ ಅಲ್ಲಿ ಆಗ್ಲೇ ಪಾಠ ಬಂತಲ್ಲ ಪರ್ಯಪಶ್ಯತಿ ಅಂತ, ಅದು ಪರ್ಯಪಶ್ಯತ್ ಅನನ್ಯ ಪ್ರತಿಷ್ಠಾ ಅಂತ ಆಗ್ಬೇಕು ಆ ಶಬ್ದ. ಮುಂದೆ ಅದು ಸರಿ ಇದೆ, ಇಲ್ಲಿ ತಪ್ಪಾಗ್ಬಿಟ್ಟಿದೆ. ಪರ್ಯಪಶ್ಯತ್ ಅನನ್ಯ ಪ್ರತಿಷ್ಠಾ, ಬೇರೆ ಕಡೆ ಪ್ರತಿಷ್ಠೆ ಇಲ್ಲ, ಅಂದ್ರೆ ಬೇರೆ ಯಾವುದೇ ಆಧಾರ ಇಲ್ಲ ಭಗವಂತನಿಗೆ, ತಾನೇ ತನ್ನಲ್ಲಿ ಇದ್ದಾನೆ. ಪರ್ಯಪಶ್ಯತ್ ಅನ್ನೋ ಪಾಠನೇ ಸರಿ, ಪರ್ಯಪಶ್ಯತಿ ಅನ್ನೋದು ಬೇಡ. ಇದೊಂದು. ಇನ್ನು ಇಲ್ಲಿ ವ್ಯಾಖ್ಯಾನದ ವಿಷಯಗಳಿಗೆ ಹೋಗೋಣ. ಇದೊಂದು ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ, ಅದರ ವಿವರಣೆ ಮುಗೀತು. ಇದಾದ ಮೇಲೆ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ತ್ರಿಮೂರ್ತಿಗಳ ಹೆಸರು. ಇಷ್ಟು ಸ್ಪಷ್ಟವಾಗಿದ್ರು ಕೆಲವ್ರು ಏನ್ ಮಾಡ್ತಾರೆ ಈ ಶ್ಲೋಕಕ್ಕೆ ಅರ್ಥ ಅಂದ್ರೆ, ಇಡೀ ಜಗತ್ತು ಬ್ರಹ್ಮನೇ, ಬ್ರಹ್ಮ ಬಿಟ್ಟು ಬೇರೆ ಜಗತ್ತು ಅಂತ ಇಲ್ಲ. ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ಅಂತ ಆಗೋದಿದ್ರೆ ಅದೆಲ್ಲ ಮಾಯೆಯಿಂದ ಆಗತ್ತೆ. ಮಾಯೆ ಅಂದ್ರೆ ದೇವರ ಅಜ್ಞಾನ ಅಂತ ಕರಿತೀವಲ್ಲ, ಅವಿದ್ಯೆ ಅಂತ ಅದೇ. ಅಂದ್ರೆ ಇಡೀ ಜಗತ್ತಿದೆ ಅಂತ ನಮಗೆ ಯಾವುದರಿಂದ ತೋರ್ತಾ ಇದೆಯೋ, ವಸ್ತುತಃ ಇಡೀ ಜಗತ್ತಿಲ್ಲ, ಸುಳ್ಳಿದು. ಈ ಸುಳ್ಳಾದ ಜಗತ್ತು ಯಾವುದರಿಂದ ಕಾಣಿಸ್ತಾ ಇದೆಯೋ ಅಂಥದ್ದು ಅವಿದ್ಯೆ, ಅದನ್ನೇ ಮಾಯೆ ಅಂತ ಕರಿತೀವಿ. ಆ ಮಾಯೆಯೇ ಇಡೀ ಜಗತ್ತಿನ ಸಂಹಾರಕ್ಕೆ ಕಾರಣ. ಆದ್ರೆ ಈ ಭಗವಂತ ಏನ್ ಮಾಡ್ತಾನೆ, ಸುಮ್ನೆ ಕೂತಿರ್ತಾನೆ. ವಸ್ತುತಃ ಅವನೇನ್ ಕೆಲಸ ಇಲ್ಲ, ಉದಾಸೀನ. ಅವನೇನೋ ಕೆಲಸ ಮಾಡಿದ್ರೆ ಅವ್ನು ವಿಕಾರ ಬಂದ್ಬಿಡತ್ತೆ. ಮಾಯೆನೇ ಎಲ್ಲ ಮಾಡತ್ತೆ. ಆದ್ರೆ ಕಾಲ ಯಾವಾಗ ಬರುತ್ತೋ ಆಗ ಎಲ್ಲ ಕೆಲಸ ನಡೆಯುತ್ತೆ. ಈಗ ಉದಾಹರಣೆಗೆ ಸೃಷ್ಟಿ ಕಾಲ ಬಂದಾಗ ಸೃಷ್ಟಿ ಮಾಡ್ತಾನೆ, ಸಂಹಾರ ಕಾಲ ಬಂದಾಗ ಸಂಹಾರ ಮಾಡ್ತಾನೆ, ಇನ್ನು ಸ್ಥಿತಿ ಕಾಲ ಬಂದಾಗ ಸ್ಥಿತಿಯನ್ನ ಮಾಡ್ತಾನೆ. ಯಾರು ಮಾಡೋದು? ಭಗವಂತನಿಂದ ಕೂಡಿರೋ ಮಾಯೆ ಮಾಡುತ್ತೆ. ಭಗವಂತ ಸುಮ್ನೆ ಇರ್ತಾನೆ. ಅದು ಮಾಯೆ ದೇವರಲ್ಲಿ ಇರೋದ್ರಿಂದ ದೇವರೇ ಮಾಡ್ದ ಅನ್ನೋ ತರ ಭ್ರಮೆ ಬರುತ್ತೆ. ವಸ್ತುತ ದೇವರೇನು ಮಾಡ್ಲಿಲ್ಲ, ಒಂದು ನಿರ್ಗುಣ ನಿರ್ವಿಕಾರ ಅವನು ಆದ್ರಿಂದ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಸರಿ ಇಲ್ಲ. ಯಾಕೆ? ಅದ್ವೈತ ಸಿದ್ಧಾಂತದಲ್ಲಿ ಮಾಯೆ ಅನೇಕ ಇಲ್ಲ, ಅದು ಒಂದೇ ಮಾಯೆ. ಏನೇ ಬೇರೆ ಬೇರೆ ಅಂತ ಹೇಳ್ಬೋದು, ಏನು ಮಾಯೆ ಬೇರೆ ಬೇರೆ ಇಲ್ಲ, ಅದು ಒಂದೇನೆ, ಸುಮ್ಮನೆ ಕಲ್ಪನೆ ಅಷ್ಟೇ. ಅದು ಎಲ್ಲದರ ಕೆಲಸ ಒಂದೇ ಅಂದ್ಮೇಲೆ ಎಲ್ಲ ಬೇರೆ ಬೇರೆ ಅಂತ ಯಾಕೆ ಹೇಳ್ತಾ ಇದೀರಿ? ಒಂದು. ಮತ್ತೆ ವಿಷ್ಣು ಮಾಯೆ ಅಂತ ಯಾಕೆ ಹೇಳ್ತಾ ಇದೀರಿ? ಯಾಕಂದ್ರೆ ವಿಷ್ಣು ಅನ್ನೋ ಶಬ್ದ ಬೇಕಾಗಿಲ್ಲ, ಮಾಯೆನೇ ಸೃಷ್ಟಿ ಮಾಡುತ್ತೆ. ವಿಷ್ಣು ಯಾಕೆ ಬೇಕಲ್ಲಿ? ಅವನು ಉದಾಸೀನ, ಅವನ ಮಾಯೆಯಿಂದ ಸೃಷ್ಟಿ ಆಯ್ತು ಅಂತ ಯಾಕೆ ಹೇಳ್ಬೇಕು? ನಮ್ಮಲ್ಲಾದ್ರೆ ಬೇರೆ, ದೇವರ ಶಕ್ತಿ ಅದರಿಂದ ಸೃಷ್ಟಿಯಾಗಿದೆ ಇಡೀ ಜಗತ್ತು ಅಂತ, ಅದು ಬೇರೆ ಅರ್ಥ. ಅವರ ದೇವರಿಗೆ ಏನ್ ಪಾತ್ರತೆನೇ ಇಲ್ಲ, ಏನ್ ಮಹತ್ವನೇ ಇಲ್ಲ, ಮಾಯೆನೇ ಎಲ್ಲ ಮಾಡತ್ತೆ ಅಂತ. ಅವಿದ್ಯೆನೇ ಇಡೀ ಜಗತ್ತಕ್ಕೆ ಕಾರಣ. ಈಗ ಹಗ್ಗವ ನೋಡಿ ಹಾವು ಅಂತ ತಿಳ್ಕೊಳ್ತೀವಲ್ಲ,
ಹಾವನ್ನ ಸೃಷ್ಟಿ ಮಾಡಿದವ್ರು ಯಾರು ಇದಾರ? ನಾವು ಸೃಷ್ಟಿ ಮಾಡಿದ್ವಾ? ಹಗ್ಗದಲ್ಲಿ ಹಾವು ನೋಡಿದಾಗ ಹಾವನ್ನ ನಾವು ಸೃಷ್ಟಿ ಮಾಡಿದ್ವಾ? ಇಲ್ಲ. ಅಥವಾ ಇನ್ಯಾರು ಇದಾರ? ಇಲ್ಲ. ನಮ್ಮ ಅಜ್ಞಾನ ಸೃಷ್ಟಿ ಮಾಡ್ತಾ ಇದನ್ನೆಲ್ಲ. ಹಾಗಾದ್ರೆ ಅಜ್ಞಾನಕ್ ಪವರ್ ಜಾಸ್ತಿ. ನಮ್ ಮನುಷ್ಯನ್ಗೆ ಏನಿಲ್ಲ, ಮನುಷ್ಯ ಇದ್ದ ಅಷ್ಟೇ. ಅಜ್ಞಾನದಿಂದ ಅವನೊಂದು ಒಂದು ವಸ್ತುನ ಇನ್ನೊಂದಾಗ್ ಕಂಡ. ಹಾವಿತ್ತ ಇತ್ತು. ಯಾವ್ದ್ರ ಕೆಲಸ ಅದು? ಅಜ್ಞಾನದ, ಅವಿದ್ಯೆಯ ಕೆಲಸ, ಹೊರತು ನಮ್ಮ ಕೆಲಸ ಅಲ್ಲ. ಹಾಗೆ ಇಡೀ ಜಗತ್ತನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ನ? ಇಲ್ಲ. ಬ್ರಹ್ಮನ ಅಜ್ಞಾನದಿಂದ ಈ ಜಗತ್ತು ಇದೆ ಅಂತ ಆಗಿದೆ ಅಷ್ಟೇ. ಹಾಗಾದ್ರೆ ಅಜ್ಞಾನದ ಕೆಲಸ ಇದೆ. ಅಜ್ಞಾನ ಹೋದ್ರೆ ತಾನಾಗೆ ಅದು ಹೋಗುತ್ತೆ. ಹಾಗಾದ್ರೆ ಎಲ್ಲ ಅಜ್ಞಾನದಿಂದಲೇ ಸೃಷ್ಟಿ. ಅಜ್ಞಾನ ಇರೋವರೆಗೂ ಇರುತ್ತೆ, ಅಜ್ಞಾನ ನಾಶ ತನ್ನಾಶ ಅದು ಆಗುತ್ತೆ. ಈ ರೀತಿ ಪೂರ್ಣ ಒಂದು ಆಲೋಚನೆಯ ಒಂದು ಪಥನೇ ಬೇರೆ ಆಗ್ಬಿಡುತ್ತೆ, ಮಾರ್ಗನೇ ಬೇರೆ ಆಗ್ಬಿಡುತ್ತೆ. ಯಾವ ರೀತಿ ಭಗವಂತನೇ ಸೃಷ್ಟಿಕರ್ತ ಅಂತ ನಾವ್ ಹೇಳ್ತೀವೋ, ಭಗವಂತನೇ ಸಂಹಾರ, ಭಗವಂತನೇ ಪಾಲನೆ, ಎಲ್ಲ ಅವನೇ ಮಾಡ್ತಾನೆ ಅಂತ ಹೇಳ್ತೀವೋ, ಅವರೆಲ್ಲ ಉಲ್ಟಾ ಹೇಳೋದು ಬ್ರಹ್ಮ ಮಾಡಲ್ಲ, ಹೊರತು ಎಲ್ಲ ಅವಿದ್ಯೆ ಮಾಡತ್ತೆ ಅಂತ ಅವ್ರು ಹೇಳೋದು. ಇದು ಅವ್ರ ಸಿದ್ಧಾಂತ. ಆದ್ರಿಂದ ಮಾಯೆಯಿಂದ ಸೃಷ್ಟಿ ಅಂತ ನಿಮ್ಮ ಸಿದ್ಧಾಂತ. ಆದ್ರೆ ಇಲ್ಲಿ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇರೋದು ಕಾಲದಿಂದ ಸೃಷ್ಟಿ ಅಂತ. ಈ ಮಾಯೆಯಿಂದ ಸೃಷ್ಟಿನ, ಕಾಲದಿಂದ ಸೃಷ್ಟಿನ? ಆದ್ರಿಂದ ಇದು ಅಸ್ವಾರಸ್ಯ ಇದೆ ನಿಮ್ಮ ಪಕ್ಷದಲ್ಲಿ. ಮಾಯೆಯಿಂದಲೇ ಎಲ್ಲ ಒಪ್ಪೋದು ನೀವು, ಇಲ್ಲಿ ಕಾಲ ಸೃಷ್ಟಿ ಅಂತ ಒಪ್ಪೋದು, ಮಾಯೆಯಿಂದ ಲಯ ಅಂತ ಹೇಳೋದು. ಒಂದೊಂದಕ್ಕೊಂದು ಸಂಬಂಧ ಇಲ್ಲ, ಒಂದ್ರಿಂದಲೇ ಇಲ್ಲ ಅಂತ ಹೇಳಿ ಅದನ್ನ ಕಾಲ ಮಧ್ಯಕ್ಕೆ ಯಾಕೆ ತರಬೇಕಿಲ್ಲಿ? ಅದರಿಂದ ವ್ಯಾಖ್ಯಾನದಲ್ಲಿ ಅಸ್ವಾರಸ್ಯ ಇದೆ ಅವರಲ್ಲಿ. ಇನ್ನೊಂದು, ಕೆಲವ್ರು ಏನ್ ಮಾಡ್ತಾರೆ, ಬ್ರಹ್ಮ ತನ್ಮಾತ್ರಂ ಸಂಸ್ಮೃತಂ ಅಂತ, ಬ್ರಹ್ಮ ತನ್ಮಾತ್ರಂ ಸಂಸ್ಕೃತಂ ಅಂತ. ಅಂದ್ರೆ ಈ ಭಗವಂತನ ಮಾಯೆ ಏನಿದೆ, ಆ ಮಾಯೆಯಿಂದ ಈ ಜಗತ್ತಿನ ಸೃಷ್ಟಿ ಆಯ್ತು ಅಂದ್ರೆ ಅರ್ಥ, ದೇವರು ಸಂಕಲ್ಪ ಮಾಡ್ತಾನೆ ಈ ಸೃಷ್ಟಿಗೆ ಬರ್ಲಿ ಜಗತ್ತು, ಬಂತು. ಆಮೇಲೆ ಏನ್ ಮಾಡ್ತಾನೆ, ಆ ಬ್ರಹ್ಮ ಏನ್ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ನಲ್ಲ, ಅದು ತನಗಿಂತ ಏನ್ ಬೇರೆ ಅಲ್ಲ, ತಾನೇ ನಾನು ಹೀಗಾಗಬೇಕು ಅಂತ ಅನೇಕ ಜೀವರಾಗಿ, ಅನೇಕ ಜಡ ಪದಾರ್ಥಗಳಾಗಿ, ತಾನೇ ಜಗತ್ತಾಗಿ ಬಂದ. ಸಂಹಾರ ಮಾಡ್ಬೇಕಾದ್ರೆ ಮತ್ ಸಂಕಲ್ಪ ಮಾಡ್ತಾನೆ, ಸಂಕಲ್ಪ ಮಾಡಿದ ಕೂಡಲೇ ಸಂಹಾರ ಆಗತ್ತೆ. ಇದೇ ಅಲ್ಲಿ ಮಾಯೆ ಅನ್ನೋ ಶಬ್ದಕ್ಕೆ ಅರ್ಥ. ಹಾಗಾದ್ರೆ ವಿಷ್ಣುವಿನ ಮಾಯೆಯಿಂದ ಸೃಷ್ಟಿ ಮತ್ತೆ ಸಂಹಾರ ಅಂದ್ರೆ ಏನರ್ಥ? ವಿಷ್ಣುವಿನ ಸಂಕಲ್ಪದಿಂದ ಸೃಷ್ಟಿ ಆಯ್ತು, ವಿಷ್ಣುವಿನ ಸಂಕಲ್ಪದಿಂದ ಸಂಹಾರ ಆಯ್ತು ಅಂತ ಅಷ್ಟೇ ಅರ್ಥ. ಹಾಗಾದ್ರೆ ಇದ್ ಯಾವಾಗ ಮಾಡ್ದ? ಕಾಲ ನೋಡ್ಕೊಂಡ್ ಮಾಡ್ದ. ಸೃಷ್ಟಿ ಕಾಲ ಬಂದಾಗ ಮಾಡ್ದ, ಸಂಹಾರ ಕಾಲ ಬಂದಾಗ ಅದಕ್ಕೆ ತಕ್ಕ ಹಾಗೆ ಮಾಡ್ದ. ಈ ಕಾಲ ಇದೆಯಲ್ಲ, ಅದು ಅವ್ಯಕ್ತ ಮೂರ್ತಿ, ಅಂದ್ರೆ ನಿಮ್ಗೆ ಪ್ರತ್ಯಕ್ಷ ಗೋಚರ ಆಗಲ್ಲ. ಅದು ಅನುಮಾನದಿಂದ ಮಾತ್ರ ತಿಳ್ಕೊಳ್ಲಿಕ್ ಸಾಧ್ಯ. ಹಾಗಾದ್ರೆ ಬ್ರಹ್ಮ ತನ್ಮಾತ್ರ ಅನ್ನೋದಕ್ಕೆ ಏನರ್ಥ ಅಂದ್ರೆ, ಸೂಕ್ಷ್ಮ ಚಿದಚಿತ್ ವಿಶಿಷ್ಟ ಬ್ರಹ್ಮ ಅಂತ ಅರ್ಥ. ಅಂದ್ರೆ ಈಗ ಲೋಕದಲ್ಲಿ ನಾವು ಒಂದು ಜಡ, ಒಂದು ಚೇತನ, ಎರಡು ಕಾಣ್ತಾ ಇದೀವಿ. ಸೂಕ್ಷ್ಮ ಜಡ, ಸೂಕ್ಷ್ಮ ಚೇತನ. ಜಡನು ಎಲ್ಲ ಕಾಣ್ಬೇಕು ಅಂತಿಲ್ಲ, ಸುಮ್ಮ ಪರಮಾಣುಗಳಿದ್ರೆ ಅದ್ ಕಾಣಲ್ಲ ನಮ್ಗೆ. ಚೇತನ ಅಂತೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ದೇಹ ಮಾತ್ರ ಕಾಣೋದು, ಜೀವ ಕಾಣಲ್ಲ. ಹಾಗಾದ್ರೆ ಸೂಕ್ಷ್ಮವಾದ ಚಿತ್ತಾಗ್ಲಿ ಅಚಿತ್ತಾಗ್ಲಿ ಇದರಿಂದ ಕೂಡಿರೋ ಬ್ರಹ್ಮನನ್ನೇ ಬ್ರಹ್ಮ ತನ್ಮಾತ್ರ ಅಂತ ಕರೀತಾರಂತೆ. ನಾವ್ ಹೇಳೋದು ಸೊಗಸಾದ ಅರ್ಥ, ಇವ್ರು ಹೇಳೋದು ಇಡೀ ಜಗತ್ತು ಬ್ರಹ್ಮನೇ. ಚಿತ್ ಅಚಿತ್ ವಿಶಿಷ್ಟ, ಚಿತ್ತು ಅಚಿತ್ತುಗಳಿಂದ ಕೂಡಿರೋನ್ ಬ್ರಹ್ಮ, ಅಂದ್ರೆ ಜೀವ ಜಡಗಳಿಂದ ಕೂಡಿರೋನ್. ಯಾಕೆ ಅವನೇ ಜೀವ ಜಡ, ಯಾರು ಬೇರೆ ಅಲ್ಲ. ಇನ್ನು ಕೆಲವರು ಸ್ಥೂಲ ಚಿದಚಿತ್ ವಿಶಿಷ್ಟ ಬ್ರಹ್ಮ, ಅದು ವಿಶ್ವ ಅಂತ ಹೇಳ್ತಾರೆ. ಅಂದ್ರೆ ಇರೋ ಬ್ರಹ್ಮ ತುಂಬಾ ಚಿಕ್ಕದಾಗಿ ಇಟ್ಕೊಂಡಿದ್ದ ತನ್ನದೇ, ಈ ಜಡ ಮತ್ತೆ ಚೇತನ ಎಲ್ಲ. ಸ್ಥೂಲ ಚಿತ್ ಅಚಿತ್ ವಿಶಿಷ್ಟ ಆಗೋದು ಅಂದ್ರೆ ಸುತ್ತಲೂ ಎಲ್ಲರಿಗೂ ಕಾಣೋ ತರ ಆದ ಅಂತ ಅರ್ಥ. ಅಂದ್ರೆ ಪ್ರಳಯ ಕಾಲದಲ್ಲಿ ಏನಾಗಿತ್ತು, ಬ್ರಹ್ಮ ಇದ್ದಾಗ ಅವನಲ್ಲೇ ಜೊತೆಗೆಲ್ಲ ಇತ್ತು, ಅಂದ್ರೆ ಜಡ ಚೇತನ ಎಲ್ಲ ಇತ್ತು, ಅದು ಸೂಕ್ಷ್ಮ ರೂಪದಲ್ಲಿತ್ತು. ಸೃಷ್ಟಿಗೆ ಬಂತು ಅಂದ್ರೆ ಸ್ಥೂಲ ರೂಪಕ್ಕೆ ಬಂತು, ಹೊರಗೆ ಚೆನ್ನಾಗಿ ಕಾಣ್ತು. ಈ ರೀತಿ ಸೂಕ್ಷ್ಮದಿಂದ ಸ್ಥೂಲ ತನಕ್ಕೆ ಬರೋದನ್ನೇ ಸೃಷ್ಟಿ ಅಂತ. ಇದು ಅವರ ಸಿದ್ಧಾಂತ. ಈ ವೀರರಾಘವ ಅಂತ ವ್ಯಾಖ್ಯಾನ ಇದೆ ಭಾಗವತಕ್ಕೆ, ಅಲ್ಲಿ ಬರುತ್ತೆ ಈ ವಿಷಯ. ಆದ್ರೆ ಈ ವ್ಯಾಖ್ಯಾನ ಸರಿ ಇಲ್ಲ. ಈಶ್ವರೇಣ ಸ್ವಮಾಯಯ ಅಂತ ಹೇಳಿದ್ರೆ ಅಲ್ಲೂ ಅವ್ರೇನ್ ಮಾಡ್ತಾರೆ, ಭಗವಂತನ ಮಾಯಾಶಕ್ತಿ ಏನಿದೆ, ಆ ಮಾಯಾಶಕ್ತಿಯಿಂದಲೇ ಈ ಜಗತ್ತಿನ ಸೃಷ್ಟಿ ಆಯ್ತು ಅಂತ ಅವ್ರು ಹೇಳ್ತಾರೆ. ಎಲ್ಲಾ ಕಡೆ ಮಾಯೆ ಅಂತಂದ್ರೆ ಅವ್ರ ಪ್ರಕಾರ ಭಗವಂತನೇ ತನ್ನ ಸ್ವರೂಪ ಶಕ್ತಿಯಿಂದ ತಾನೇ ಜಗತ್ತಾಗಿ ಬಂದ ಅಂತಾನೆ ಕೊನೆಗೆ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅಭೇದ ಹೇಳೋದಲ್ಲೇ ತಾತ್ಪರ್ಯ. ನಮ್ಮ ತರ ಭೇದ ಸಿದ್ಧಾಂತ ಅಲ್ಲ, ನಾವು ಪಂಚಭೇದ ಸಿದ್ಧಾಂತ ಒಪ್ಪೋರು. ಅವ್ರು ಆ ರೀತಿ ಏನು ಒಪ್ಪಲ್ಲ, ಪಂಚಭೇದಗಳನ್ನು ದೂರ ಇಟ್ಬಿಡ್ತಾರೆ. ಯಾವ ದೇವರೇ ಅವನಾಗ ಜಗತ್ತಾಗಿ ಬಂದ, ದೇವರೇ ಜಗತ್ತಾಗಿ ಬಂದ, ನಾವೆಲ್ಲ ಏನಾಗಲ್ಲ, ನಾವು ದೇವರೇ ಅಂತ.
ಆ ಕಲ್ಪನೆ ಅದನ್ನ ಹೇಗ್ ಮಾಡ್ತಾರ ಈ ತರ ವರ್ಣನೆ ಮಾಡ್ತಾ ಹೋಗ್ಬಿಡ್ತಾರೆ. ಈ ಶ್ಲೋಕದಲ್ಲಿ ಹೀಗಿದೆ, ಹೀಗೆ ಅರ್ಥ ಬರ್ತೀವಿ ಅಂತ. ಅಷ್ಟೇ ಅಲ್ಲ, ಈ ಕಾಲ ಇದೆಯಲ್ಲ, ಅಂದ್ರೆ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ಇದೆಲ್ಲ ನಮ್ಗೆ ಅನುಭವಕ್ಕಿದೆ. ಇದೆಲ್ಲ ಅನುಮೇಯ ಅನ್ಬಾರ್ದು. ಅಂದ್ರೆ ನಾವು ಅನುಮಾನ ಮಾಡ್ಕೊಂಡು ಈ ಕಾಲ ಇದೆ ಅಂತ ಹೇಳ್ತೀವಿ ಅಂತ. ಉದಾಹರಣೆಗೆ ನೋಡಿ, ಈಗ ಇವ್ರಿಗೆ 80 ವರ್ಷ ಆಯ್ತು. 80 ವರ್ಷ ಆಯ್ತು, ಆದ್ರಿಂದ ತುಂಬಾ ಕಾಲ ಕಳೆದು ಹೋಗಿದೆ, ತುಂಬಾ ವಯಸ್ಸಾಗಿದೆ ಅವರಿಗೆ. ತುಂಬಾ ವಯಸ್ಸಾದಾಗ ಸುಮಾರು ವರ್ಷ ಕಳೆದಿದೆ ಅಂತ ಹೇಳ್ತೀವಿ. 80 ವರ್ಷ. ಇನ್ನು 25 ವರ್ಷ ಆಯ್ತು, ಇನ್ನೂ ಕಾಲ ಕಳಿಲಿಕ್ಕಿದೆ, ಇನ್ನೂ ಜಾಸ್ತಿ ಕಾಲ ಕಳೆದಿಲ್ಲ. ಇಲ್ಲೇನಾಯ್ತು, ಒಬ್ಬ ಮುದುಕನಾಗ್ತಾರೆ, ಇನ್ನೊಬ್ಬ ಯುವಕಾವಸ್ಥೆಗಿದ್ದಾನೆ, ಇನ್ನೊಂದು ಚಿಕ್ಕ ಮಗು. ಇವನ್ನೆಲ್ಲ ನೋಡಿ ನೋಡಿ ಏನ್ ಮಾಡ್ತೀವಿ, ತುಂಬಾ ಕಾಲ ಆಗೋಗಿದೆ, ಈಗ ಈ ಕಾಲ ಬಂದಿದೆ, ಮತ್ತೆ ನಮ್ ತಾತನ ಕಾಲ, ಮುಂದೆ ಮಕ್ಕಳ ಕಾಲ, ಮೊಮ್ಮಕ್ಕಳ ಕಾಲ, ಭವಿಷ್ಯತ್ ಕಾಲ, ಅದು ಈಗಿರೋದು ನಾವು ವರ್ತಮಾನ ಕಾಲ. ಅಂದ್ರೆ ಈ ಕಾಲದ ಅನುಭವ ನಮ್ಗಿಲ್ಲ, ಇದು ಅನುಮಾನ ಮಾಡ್ಕೊಳ್ತಾ ಇದೀವಿ, ಒಂದೊಂದ್ ರೀತಿ. ಆದ್ರೆ ಇದು ನಮ್ಮ ಸಿದ್ಧಾಂತ ಅಲ್ಲ. ದ್ವೈತ ಸಿದ್ಧಾಂತದಲ್ಲಿ ಕಾಲ ನಮ್ಮ ಸಾಕ್ಷಿ ಪ್ರತ್ಯಕ್ಷಕ್ಕೆ ಗೋಚರ ಆಗುತ್ತೆ. ಸಾಕ್ಷಿ ಅಂತಂದ್ರೆ ಜೀವ ಸ್ವರೂಪ ಇದೆಯಲ್ಲ, ನಮ್ಮ ಜೀವ ಏನಿದೆ, ಆ ಜೀವ ಸ್ವರೂಪ, ಅದಕ್ಕೆ ಈ ಸುಖ ದುಃಖ ಎಲ್ಲ ಹೇಗ್ ಗೊತ್ತಾಗುತ್ತೋ ಹಾಗೆ ಈ ಕಾಲದ ಬಗ್ಗೆನೂ ಅದಕ್ಕೆ ಗೊತ್ತಾಗುತ್ತೆ, ಅನುಭವ ಇದೆ. ಈ ಕಾಲ ಅಂತ. ಈ ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ ಅಂತ ಇದೊಂದು ಪ್ರಮಾಣ ಕೊಡ್ತಾರೆ. ಏನಿದಕ್ಕೆ ಅರ್ಥ ಅಂದ್ರೆ, ಗಾಢ ನಿದ್ರೆಯಲ್ಲಿ ಒಬ್ಬ ಇದ್ದಾಗ ಎಚ್ಚರ ಆದ್ಮೇಲೆ ಅವನಿಗೆ ಇಷ್ಟೊತ್ತು ನಾನು ತುಂಬಾ ಸುಖವಾಗಿ ನಿದ್ರೆ ಮಾಡಿದ್ದೆ ಅಂತ, ಇಷ್ಟು ಹೊತ್ತು ಅಂತ ಬರುತ್ತಲ್ಲ, ಇಷ್ಟು ಹೊತ್ತು ಕಾಲದಲ್ಲಿ, ಈ ಕಾಲದಲ್ಲಿ ಒಂದ್ 40 ನಿಮಿಷ ನಿದ್ದೆ ಮಾಡಿದ ಅಂದ್ರೆ ಈ 40 ನಿಮಿಷದ ಕಾಲದಲ್ಲಿ ಸುಖವಾಗಿ ನಿದ್ದೆ ಮಾಡಿದೆ. ಈಗ ನಮ್ ಪ್ರಶ್ನೆ ಇಷ್ಟೇ, ಎದ್ಮೇಲೆ ಹೀಗೆ ಹೇಳ್ತಾನೆ ಅಂದ್ರೆ ಕಾಲದ ಬಗ್ಗೆ ಇವನು ಹೆಂಗ್ ಗೊತ್ತಾಯ್ತು? ಮಲ್ಕೊಂಡಿದ್ನಲ್ಲ ಇವನು. ಸಾಕ್ಷಿ ಗೊತ್ತಾಗತ್ತೆ ಅಂತ ಅರ್ಥ, ಜೀವ ಸ್ವರೂಪ ಗೊತ್ತಾಗತ್ತೆ, ಸುಖ ಗೊತ್ತಾಗತ್ತೆ, ತನ್ನ ಬಗ್ಗೆ ತನಗ್ ಗೊತ್ತಾಗತ್ತೆ ಜೀವನಿಗೆ. ಅದೇ ರೀತಿ ಕಾಲದ ಬಗ್ಗೆ ಗೊತ್ತಾಗತ್ತೆ. ಇದೆಲ್ಲ ಆ ಸಾಕ್ಷಿಗೆ ಅಷ್ಟು ಶಕ್ತಿ ಇರೋದು. ಸಾಕ್ಷಿ ಅಂದ್ರೆ ಜೀವನ ಸ್ವರೂಪ ಅಂತರ್ಥ. ಅದನ್ನ ನೀವು ಅನುಮೇಯ, ಅದು ಅನುಭವಕ್ಕೆ ಬರಲ್ಲ ಅಂತೆಲ್ಲ ಹೇಳಿದ್ರೆ ಅದು ತಪ್ಪು ಅಂತ ಅದರ ಖಂಡನೆ. ಇನ್ನು ಅದನ್ನ ಅವ್ಯಕ್ತ ಮೂರ್ತಿ ಅಂತ ಹೇಳ್ಬೇಡಿ, ಕಾಲ ವ್ಯಕ್ತ ಮೂರ್ತಿನೇ. ಕಾಲ ನಮ್ಮ ಸಾಕ್ಷಿಗೆ ಅದು ಗೋಚರ ಆಗ್ಬಿಡತ್ತೆ. ಇನ್ನು ಸಂಸ್ಥಿತಂ ಪರಿಚ್ಛಿನ್ನಂ ಅಂದ್ರೆ ಎರಡಕ್ಕೂ ಒಂದೇ ಅರ್ಥ ಮಾಡ್ತೀರಿ, ಅದರಿಂದ ದೋಷನೂ ಇದೆ. ಹಾಗಾಗಿ ನೀವು ಹೇಳಿದ ಯಾವುದೇ ಈ ವಿಷಯಗಳು ಸಂಬಂಧ ಪಟ್ಟಿಲ್ಲ. ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಒಂದು ಸಂಬಂಧ ಇದೆ, ಅದನ್ನ ನೀವು ಬಿಡಿಸ್ಬಿಟ್ರಿ. ಆದ್ರಿಂದ ನೀವು ಯಾವುದೇ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಧಾರನೂ ಇಲ್ಲ ಅಂತ ಇದುವರೆಗೆ ಆ ವ್ಯಾಖ್ಯಾನಗಳಿರೋ ಅಸ್ವಾರಸ್ಯ ಏನಿದೆ ಬೇರೆಯವ್ರು ಮಾಡಿದ್ದು ಅದನ್ನ ನೋಡಿದಿವಿ. ಇನ್ನು ಮುಂದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಯಾವ ರೀತಿ ಆಚಾರ್ಯರು ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬೇಕಾದ ಪ್ರಮುಖ ವಿಷಯವನ್ನ ಹೇಳಿದ್ದಾರೆ ಅದನ್ನ ನೋಡೋಣ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ರಮಣ ಮುಖ್ಯ ಪ್ರಜ್ಞಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ ಆಚಾರ್ಯರೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು.